ತಾಲೂಕಿನ ಸ್ವನ್ನ ಗ್ರಾಮ ಹಾಗೂ ವಿಜಯಪುರ ಜಿಲ್ಲೆಯ ಆಲ್ಮೇಲ್ ತಾಲೂಕಿನ ದೇವಣಗಾಂವ್ ಗ್ರಾಮ. ಈ ಎರಡರ ಮಧ್ಯೆ ಹರಿತಕ್ಕಂಥದ್ದೇ ಭೀಮಾ ನದಿ. ಈ ಭೀಮಾ ನದಿಯು ಹಲವು ಘಟನೆಗಳಿಗೆ ಸಾಕ್ಷಿಯಾಗಿರ್ತಕ್ಕಂಥದ್ದು. ಸ್ವನ್ನ ಮತ್ತು ದೇವಣಗಾಂವ್ ಮಧ್ಯದಲ್ಲಿ ಅಡ್ಡಲಾಗಿ ಕಟ್ಟಿರ್ತಕ್ಕಂಥದ್ದೇ ಭೀಮಾ ಬ್ರಿಡ್ಜ್. ಈ ಭೀಮಾ ಬ್ರಿಡ್ಜ್ನ 4 ಕಿಲೋಮೀಟರ್ ಅಂತರದಲ್ಲಿರ್ತಕ್ಕಂಥದ್ದೇ ಅಫ್ಜಲ್ಪುರ ಪಟ್ಟಣ. ಅಫ್ಜಲ್ಪುರ ಪಟ್ಟಣ ಯಾವ ರೀತಿಯಾಗಿ ದಿನದಿಂದ ದಿನಕ್ಕೆ, ವಾರದಿಂದ ವಾರಕ್ಕೆ, ವರ್ಷದಿಂದ ವರ್ಷಕ್ಕೆ ಯಾವ ರೀತಿಯಾಗಿ ಬೃಹತ್ ಆಕಾರದಲ್ಲಿ ಬೆಳವಣಿಗೆ ಆಗ್ತಾ ಇದೆ ಅನ್ನೋದು ನೋಡ್ಕೊಂಡು ಬರೋಣ ಬನ್ನಿ. ವೀಕ್ಷಕರೇ, ಇತಿಹಾಸ ಅಂದಾಗ ಭಾರತ ಇತಿಹಾಸವೂ ಇದೆ, ಕರ್ನಾಟಕ ಇತಿಹಾಸವೂ ಇದೆ, ಜಿಲ್ಲೆ ಅಂತೂ ಬಂದಾಗ ಕಲಬುರಗಿ ಇತಿಹಾಸ ಕೂಡ ಇದೆ. ಹಾಗೆ ನಮ್ಮ ಅಫ್ಜಲ್ಪುರ ಪಟ್ಟಣಕ್ಕೂ ಹಿನ್ನೆಲೆ ಇತಿಹಾಸವೂ ಇದೆ. ಈ ಅಫ್ಜಲ್ಪುರ ಪಟ್ಟಣವು ರಾಷ್ಟ್ರಕೂಟರು, ಕಲ್ಯಾಣದ ಚಾಲುಕ್ಯರು, ಬಹುಮನಿ ಸುಲ್ತಾನರು, ಬಿಜಾಪುರದ ಆದಿಲಶಾಹಿ, ಹೈದರಾಬಾದ್ ನಿಜಾಮರ ಆಳ್ವಿಕೆಗೆ ಒಳಪಟ್ಟಿರ್ತಕ್ಕಂಥ ಈ ಪ್ರದೇಶ. ಈ ಹಿಂದೆ ಅಂತ ಏನಂತ ಕರಿತಾ ಇದ್ರು? ಬಿಚ್ಚುವಳ್ಳಿ, ಪೈಗ, ಏಳೂರು, ಪ್ಯಾಟಿ, ಇವತ್ತು ಅಫ್ಜಲ್ಪುರ ಪಟ್ಟಣವಾಗಿದೆ. ಈ ಒಂದು ಏಳೂರು ಅನ್ನೋದು ಹೇಗೆ ಬಂತು ಅನ್ನೋದಾದ್ರೆ, ಇಲ್ಲಿ ಈ ಪಟ್ಟಣದಲ್ಲಿರ್ತಕ್ಕಂಥ ಅಕ್ಕಪಕ್ಕದ ಹಳ್ಳಿಗಳನ್ನು ಏನಾಗಿದ್ದು ಅಂತಂದ್ರೆ, ಈ ಎಲ್ಲಾ ಹಳ್ಳಿಗಳನ್ನು ಸೇರ್ಕೊಂಡು ಒಂದು ಗೂಡದಾಗ ಇದಕ್ಕೆ ಏಳೂರು ಅನ್ನೋದು ಕತ್ತಿತ್ತು. ಏಳೂರು ಕಲ್ತು ಒಂದು ಊರಾಗ ಕಲ್ತಾರೆ. ಏಳೂರು ಕಲಿತು ಒಂದೇ ಊರಾಗ ಎಲ್ಲೆಲ್ಲದವ್ರಿ ಸದ್ಯಕ್ಕೆ? ಸದ್ಯ ಇಲ್ಲಿ ಬಾವು ಟೇಕಕ್ಕೆ ಬಂದದ, ಆಚೆ ಕಡೆ ಹರ್ಜನವಾಡ ಬಂದದ, ಈಚೆ ಮಂದಿಗೆ ಮಣ್ಣು ಮಾಡೋದು ಬಂದದ. ಈಚೆ ಕಡೆ ಅಂದ್ರೆ ಆಯ್ತಾ, ಇಲ್ಲಿ ಮ್ಯಾಲ ಮಾದಾಬಾಳ ಒಂದದ, ಅಲ್ಲಿ ಸಂಗಪ್ಪ ಸಾಪುರ ಅಲ್ದಾಗ ಒಂದದ, ಇಲ್ಲಿ ಅಲ್ದಾಗ. ಈಗ ಸದ್ಯಕ್ಕೆ ಆ ಪ್ಲೇಸಿಗೆ ಹೋದ್ರೆ ಏನಾದ್ರೂ ಅಲ್ಲಿ ಇರ್ತಕ್ಕಂಥ ಸಿಗುತ್ತಾವ. ಕಲ್ಲ ಪಲ್ಲ ಗುಡಿ ದೇವರ ಉಳ್ದಾವ ಒಂದೊಂದು ಅಲ್ಲಿ ಒಯ್ದ. ಏಳೂರು ಅಂತಂದದು ನಿಜ. 7 ಹಳ್ಳಿ ಕೂಡ ಈಗ ಒಂದು ಊರಾಗೋದು ಸರ್. ಆ ಊರುಗಳು ಅವ ಮತ್ತೆ ಹೊಸ ಮಂದಿ ಇಲ್ಲವ, ನಾವು ನೋಡಿಲ್ಲ. ಆ ಊರುಗಳು ಜಾಗಗಳವ, ತೋರಿಸ್ತೀವಿ ಅವ ಅಲ್ಲ. ಅಲ್ಲಿ ನಮ್ಗೆ ಯಾರು ಎತ್ಕೊಂಡು ಬರ್ತದ? ಏನು ಬರಲ್ಲ. ಅಲ್ಲಿ ದೇವ್ರವ, ಲಕ್ಷ್ಮಿ ಏನೇನೋ ಅವ, ಇಲ್ಲಿ ಕಲ್ಲವ ಅವ. ಇವತ್ತಿಗೂ ಅಲ್ಲಿ ಏನೇ ಅಂದ್ರೆ ಅಲ್ಲಿ ಸ್ಥಳೀಯ ವಾಸವಾಗಿರ್ತಕ್ಕಂಥ ಜನರು ಕುರುಹುಗಳು ಸಿಗ್ತಾವೆ. ಸಿಗ್ತಾವ. ಆದ್ರೆ ತದನಂತರದಲ್ಲಿ ಏನಾಯ್ತು ಅಂದ್ರೆ, ಈ ಏಳೂರು ಸೇರಿ ಒಂದು ದೊಡ್ಡ ಮಟ್ಟದಲ್ಲಿ ಗ್ರಾಮವಾದಾಗ ಆ ಗ್ರಾಮಕ್ಕೆ ಏನು ಕರಿತಾ ಇದ್ರು ಅಂತಂದ್ರೆ ಪ್ಯಾಟಿ ಅನ್ನೋ ಹೆಸರು ಬಂತು. ಈ ಪ್ಯಾಟಿ ಇವತ್ತಿಗೂ ಕೂಡ ಈ ಒಂದು 70-80 ವರ್ಷದ ವೃದ್ಧರನ್ನು ಕೇಳಿದಾಗ ಅವರು ಎಲ್ಲಿಗೆ ಹೋಗ್ತೀರಿ ಅಂತಂದ್ರೆ ಅಫ್ಜಲ್ಪುರ ಅನ್ನೋದಿಲ್ಲ, ಪ್ಯಾಟಿಗೆ ಹೋಗ್ತೀವಿ ಅನ್ನೋ ಮಾತುಗಳನ್ನು ಇವತ್ತಿಗೂ ಕೇಳಿ ಬರ್ತಕ್ಕಂಥದ್ದು. ಸರ್ ಇನ್ನೊಂದು ಕರಿತಾರೆ ಸರ್, ಹಿರೇಮ್ಮ ಸರ್, ನಾವು ಈಗ ಅಫ್ಜಲ್ಪುರ ಕರಿತಾರೆ. ಇದಕ್ಕೆ ಮೊದಲು ಇನ್ನೂ ಹಳ್ಳಿ ಊರ ಹರದ್ರ ಇನ್ನ ಪ್ಯಾಟಿ ಅಂತ ಕರಿತಾರೆ ಸರ್ ಮಹಿಳೆಯರು. ಏನೋ ಹಿಂದೆ ಹಿರೇ ಮಂದಿ ಗೊತ್ತು ಸರ್. ಇನ್ನ 6 ಮಂದಿ ಹಿರೇ ಮಂದಿ ಪ್ಯಾಟಿ ಕರಿತಾರೆ ಸರ್. ಪ್ಯಾಟಿ ಅಂತ ಹೆಸರು ಪ್ಯಾಟಿ, ಹಿರೇ ಮಂದಿ ಪ್ಯಾಟಿ ಅಂತ ಸರ್. ಎಲ್ಲಿ ಹೋಗಿರಪ್ಪ ಪ್ಯಾಟಿ ಇದ್ದವು ಆತ ಇನ್ನ ಆತ ಸರ್. ನಾವೇ ಅಫ್ಜಲ್ಪುರ ಇರ್ತೀವಿ. ಮೊದಲು ಪ್ಯಾಟಿ ತಗೊಂಬರಿ, ಈ ಕಡೆ ಅಫ್ಜಲ್ಪುರ ಪೈಲೆ ಪ್ಯಾಟಿ ನಿಂತು ನಾವು ಹೊಂದಿದ್ದೇವೆ. ಪ್ಯಾಟಿ ಹೋಗ್ಕರಿಗೆ ಅಫ್ಜಲ್ಪುರ ಹಾಕ್ಕೊಡ್ತೀವಿ. ಇನ್ನೊಂದು ನಾ ಪ್ಯಾಟಿ ತೆಗ್ತೀನಿ, ಇನ್ನೊಂದು ಅರ್ಧ ಯಾರಿಗೆ ಯಾವ ಪ್ಯಾಟಿ ಅವ್ರ ತೆಗ್ತೀನಿ. ಈಗ ಬೇರೆಯವ್ರು ಯಾರಾದ್ರೂ ನಿಮ್ಗೆ ಕೇಳಿದ್ರೆ ಪ್ಯಾಟಿ ಬರ್ತದೆ ಸರ್ವಿಗೆ, ಹಿಂದೆ ಅಫ್ಜಲ್ಪುರ ಹತ್ತೇವು. ಪ್ಯಾಟಿ ಅಂತ ಬರ್ತದ ನಮ್ಮ ಬಾಯಿ. ಅಂದ್ರೆ ಸಾಮಾನ್ಯ ನಿಮ್ಮ ವಯಸ್ಸಿನ ಜನರಿಗೆ ಕೇಳಿದಾಗ ಎಲ್ರ ಹತ್ರ ಬಾಯಲ್ಲಿ ಬರ್ತಕ್ಕಂಥದ್ದು ಈ ಊರಿಗೆ ಪ್ಯಾಟಿ ಅಂತ. ಪ್ಯಾಟಿ ಅಂತ ಯಾಕಂತ ಇದ್ರಿ? ಅದು ಹಿಂದಕ್ಕೆ ಹಿರಿಯರು ಅಂದ್ರೆ ನಾವು ಹಂಗೆ ಅನ್ಕೋತ ಮಾಡ್ತೀವಿ. ಹಿಂದಕ್ಕಿನ ಹಿರಿಯರು ಅಂದ್ರೆ ಅವ್ರಂದ್ರೆ ನಾವು ಅದೇ ಅನ್ನೋದು. ಸಂತಿಗೆ ಹೋಗ್ತೀವಿ, ಪ್ಯಾಟಿಗೆ ಹೋಗ್ತೀವಿ. ಹಿಂದಕ್ಕೆ ನಮ್ಮ ಅವರು ನಮ್ಮವರು ಎದಿಗೆ ಹೋಗ್ತಾರೆ ಪ್ಯಾಟಿಗೆ ಹೋಗ್ತೀವಿ. ಪ್ಯಾಟಿನೇ ಅನ್ರಲ್ಲ, ಈಗ ಅಫ್ಜಲ್ಪುರ ಆಗ್ಯದ, ಈ ಕಡೆ ಹೆಚ್ಚಾಗ್ಯದ. ಪೈಲೆ ಒಟ್ಟು ಪ್ಯಾಟಿನೇ ಅಂತ. ಅದಕ್ಕೆ ಪೈಲೆ ಹೆಸರು ಕೂನಿಲ್ರಿ, ಪ್ಯಾಟಿ ಭಾಳ ಅಫ್ಜಲ್ಪುರ ಆಗಿದೆ. ಇನ್ನು ನನ್ನ ಪ್ಯಾಟಿ ಐತಿನ ಒಳಗೆ 1652ರಲ್ಲಿ ಬಿಜಾಪುರದ ಆದಿಲಶಾಹಿ ಮನೆತನದ ಮಹಾದಂಡನಾಯಕನಾಗಿರ್ತಕ್ಕಂಥ ಅಫ್ಜಲ್ ಖಾನ್ ಅಂದ್ರೆ ಈ ಅಫ್ಜಲ್ಪುರ ಪಟ್ಟಣದ ಕೇಂದ್ರವಾಗಿರ್ತಕ್ಕಂಥದ್ದು ಅವರ
ಆಡಳಿತಕ್ಕೆ ಒಳಪಡತಕ್ಕಂಥ ಪ್ರದೇಶವಾಗಿರುವುದರಿಂದ ಏನ್ ಮಾಡ್ತಾರೆ ಅಂತಂದ್ರೆ ಅಫ್ಜಲ್ಪುರ ಅನ್ನೋ ಹರಿಹರ ರಾವ್ ಮೋರೆ ಅವರ ಬರೆದಿರ್ತಕ್ಕಂಥ ಕೃತಿಯಿಂದ DM ನದಾಫ್ ಅವರು ಬರೆದ ಅಫ್ಜಲ್ಪುರ್ ದರ್ಶನ ಎಂಬ ಪುಸ್ತಕದಿಂದ ಈ ಎಲ್ಲಾ ಮಾಹಿತಿಗಳನ್ನು ತಿಳಿದು ಬರುತ್ತವೆ. ವೀಕ್ಷಕರೇ, ಈ ಹಿಂದೆ ಈ ಅಫ್ಜಲ್ಪುರ ಪಟ್ಟಣಕ್ಕೆ ಬಿಚ್ಚವಳ್ಳಿ ಅಂತ ಇತ್ತು. ಬಿಚ್ಚವಳ್ಳಿ ನಂತರ ಏಳೂರು ಅಂತ ಬಂತು. ಏಳೂರು ನಂತರದಲ್ಲಿ ಪ್ಯಾಟಿ ಅಂತ ಕರಿತಾ ಇದ್ರು. ಪ್ಯಾಟಿ ಆದ್ಮೇಲೆ ಅಫ್ಜಲ್ಪುರ ಅಂತ ಹೆಸರು ಬಂತು. ಈ ಒಂದು ಪುರಸಭೆಗೆ ಮಂಡಲ್ ಪಂಚಾಯತಿ ಇತ್ತು. ಮಂಡಲ್ ಪಂಚಾಯತಿಯಿಂದ ಪಟ್ಟಣ ಪಂಚಾಯತಿ ಆಯ್ತು. ಪಟ್ಟಣ ಪಂಚಾಯತಿಯಿಂದ ಪುರಸಭೆ ಆಗಿರ್ತಕ್ಕಂಥದ್ದು. ಈ ಪುರಸಭೆಯಲ್ಲಿ ಈ ಒಂದು ಅಫ್ಜಲ್ಪುರ ಪಟ್ಟಣವು ಬೃಹತ್ ಆಕಾರದಲ್ಲಿ ಬೆಳೆದಿರ್ತಕ್ಕಂಥ ಈ ಪಟ್ಟಣವನ್ನು 28 ವಾರ್ಡ್ಗಳಿದ್ದಾವೆ. ಈ 28 ವಾರ್ಡ್ಗಳನ್ನು ಈ ಒಂದು ಪುರಸಭೆ ವ್ಯಾಪ್ತಿಗೆ ಒಳಪಡ್ತಕ್ಕಂಥ ವಾರ್ಡ್ಗಳು. ಈ ವಾರ್ಡ್ಗಳಲ್ಲಿ ಅಂದ್ರೆ ಸುಮಾರು 39 ಉದ್ಯಾನವನಗಳಿದ್ದಾವೆ. 30ಕ್ಕೂ ಹೆಚ್ಚು CA ಸೈಟ್ಗಳಿದ್ದಾವೆ. ಉದ್ಯಾನವನಗಳು CA ಸೈಟ್ ನ ಉದ್ದೇಶ ಏನು? ಆ ಉದ್ದೇಶಕ್ಕೆ ಬಳಕೆ ಆಗ್ತಾ ಇದ್ದಾವ? ಇವತ್ತು ನಮಗೆ ಬಂದಿರತಕ್ಕಂತ ಮಾಹಿತಿ ಪ್ರಕಾರ ಅಫ್ಜಲ್ಪುರ ಪಟ್ಟಣದಲ್ಲಿ ನಾವು ನೋಡಿದ ಹಾಗೆ ಕೆಲವೊಂದು ಗಾರ್ಡನ್ಗಳು ಕಂಡು ಬರ್ತಕ್ಕಂಥದ್ದು. ಕೆಲವು CA ಸೈಟ್ಗಳು ಮಸೀದಿ ಆಗಿದ್ದಾವೆ. ಕೆಲವು CA ಸೈಟ್ಗಳು ದೇವಸ್ಥಾನ ನಿರ್ಮಾಣವಾಗಿದ್ದಾವೆ, ಶಾಲಾ ನಿರ್ಮಾಣವಾಗಿದೆ. ಕೆಲವು ಉದ್ಯಾನವನದಲ್ಲಿ ಮನೆಗಳ ನಿರ್ಮಾಣವಾಗಿದ್ದಾವೆ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಹಾಗಿದ್ಮೇಲೆ ಇಲ್ಲಿ ಪುರಸಭೆ ಅಧಿಕಾರಿಗಳು ಮಾಡ್ತಕ್ಕಂಥ ಕೆಲಸವಾದ್ರೂ ಏನು? ಪಟ್ಟಣ ಪಂಚಾಯತಿ ಮತ್ತು ಮಂಡಲ್ ಪಂಚಾಯತಿ ಇದ್ದಾಗ ಹಳೆಯ ಲೇಔಟ್ಗಳಲ್ಲಿ ಹಲವಾರು ಉದ್ಯಾನವನಗಳ ಜಾಗ ಮತ್ತು CA ಸೈಟ್ಗಳು ಇರ್ಬೋದು, ಅದರಲ್ಲಿ ಸ್ವಲ್ಪ ಒತ್ತುವರಿ ಆಗಿವೆ. ಬಹುತೇಕ ಆ ಭಾಗದ ಆ ಏರಿಯಾದಲ್ಲಿ ಇರ್ತಕ್ಕಂಥ ಒಂದು ರಾಜಕಾರಣಿಗಳಿರ್ಬೋದು, ಸದಸ್ಯರಿರ್ಬೋದು, ಸಾರ್ವಜನಿಕರಿರ್ಬೋದು, ಇದು ಬೇರೆ ಬೇರೆ ಒಂದು ಕಾರಣಕ್ಕಾಗಿ ಅವ್ರಿಗೆ ಸ್ವಲ್ಪ ಸ್ವಾರ್ಥನೂ ಇರಬಹುದು. ಆ ಸ್ವಾರ್ಥಕ್ಕಾಗಿ ಕೆಲವು ಜನ ಲೇಔಟ್ಗಳಲ್ಲಿ ಲೇಔಟ್ ಮಾಲೀಕರು ಕೂಡ ಆ ಉದ್ಯಾನವನ ಮೀಸಲಿಟ್ಟಂತ ಸ್ಥಳದಲ್ಲಿ ನಿವೇಶನಗಳನ್ನ ಮಾಡಿಕೊಂಡಿದ್ದಾರೆ. ಅದು ಕೂಡ ನಂಬರೀಕರಣ ಈ ಹಿಂದೆ ಪಟ್ಟಣ ಪಂಚಾಯತಿ ಮತ್ತು ಮಂಡಲ ಪಂಚಾಯತಿ ಇದ್ದಾಗ ನಂಬರೀಕರಣ ಕೂಡ ಮಾಡಿ ಅವರಿಗೆ ಖಾತಾ ಕೊಟ್ಟಿದ್ದಾರೆ. ಇದು ಪುರಸಭೆ ಆಡಳಿತದ ಅಧಿಕಾರಿಗಳ ತಪ್ಪು. ಈ ಪ್ರಕರಣದಲ್ಲಿ ಹಲವಾರು ಅಫ್ಜಲ್ಪುರ ಪಟ್ಟಣದಲ್ಲಿ ಹಲವಾರು ಲೇಔಟ್ಗಳಲ್ಲಿ ಉದ್ಯಾನವನಗಳು ಮತ್ತು CA ಪ್ಲಾಟ್ಗಳು ಒತ್ತುವರಿ ಆಗಿದ್ದು ನಿಜ. ಖಂಡಿತ ಮೇಡಮ್. ಈ ಒಂದು ಪುರಸಭೆಯವರು ಆ ಒಂದು ಅಧಿಕಾರಿಗಳೇನಿದ್ರು ಭ್ರಷ್ಟ ಅಧಿಕಾರಿಗಳು, ಕೆಲವೊಂದು ರಾಜಕೀಯ ಮುಖಂಡರುಗಳು ಇವ್ರ ಕೈವಾಡ ಇಲ್ಲದೆ ಯಾವುದೇ ಒಂದು ಉದ್ಯಾನವನಗಳು ಯಾರ ಹೆಸರಿಗೂ ಆಗ್ಲಿಕ್ಕೆ ಕಾರಣ ಇಲ್ಲ. ಫೋರ್ಜರಿ ಖಾತೆಗಳನ್ನ ಮಾಡಿ, ಸಹಿಗಳನ್ನ ಮಾಡಿ, ಕಾಗದ ಪತ್ರಗಳನ್ನ ಮಾಡಿ ಇವತ್ತಿನ ದಿನ ಅಂಥವು ಹಲವಾರು ಅಧಿಕಾರಿಗಳು ಮಾಡ್ಯಾರ. ಈ ಅದಕ್ಕೆ ಉದಾಹರಣೆ ಅಂತ ಹೇಳ್ಬೇಕಾದ್ರೆ 1-2 ಅಲ್ಲ, ಹಲವಾರು ಜಾಗಗಳಿವೆ ಮೇಡಮ್. ಕೇವಲ ಉದ್ಯಾನವನದ ಜಾಗ ಅಲ್ಲ, ಸರ್ಕಾರದ ಜಾಗಗಳಾಗಿರ್ತಕ್ಕಂಥವುಗಳು ಕೂಡ ಇವತ್ತು ಕುಂಡ್ರ ಕೈವಶವಾಗ್ಯಾವ. ಅವರ ಅಧೀನದಲ್ಲಿ ಇರ್ತಕ್ಕಂಥ ಈ ಉದ್ಯಾನವನ ಮತ್ತು CA ಸೈಟ್ಗಳನ್ನು ರಾಷ್ಟ್ರಪತಿ ಮತ್ತು ಪುರಸಭೆ ಹೆಸರಲ್ಲಿ ಇರಬೇಕು. ಸಾರ್ವಜನಿಕರು ತಮ್ಮ ಮನೆ ನಿರ್ಮಾಣ ಮಾಡಿದ್ದಾರೆ. ಕೆಲವು ಪ್ರಭಾವಿಗಳು ಶಾಲಾ ಆಟದ ಮೈದಾನವಾಗಿದ್ದಾವೆ. ಹೀಗಿರ್ಬೇಕಾದ್ರೆ ಪುರಸಭೆ ಅಧಿಕಾರಿಗಳನ್ನು ಕಣ್ಣು ಮುಚ್ಚಿಕೊಂಡ್ರ. ಈ ಯುಗಂತ ನ್ಯೂಸ್ ಚಾನಲ್ದವರು ಏನು ಮಾಸ್ಟರ್ ಎಜುಕೇಷನ್ ಎಂಬ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ, ಅದು ಭಾಳ ಶ್ಲಾಘನೀಯ ಮತ್ತು ಒಳ್ಳೆಯ ಕಾರ್ಯಕ್ರಮ ಅಂತೇಳಿ ನಾನು ಅನ್ಕೋತೀನಿ. ಈ ಮಾಸ್ಟರ್ ಎಜುಕೇಷನ್ ಏನು ಕಾರ್ಯಕ್ರಮವನ್ನು ಅನೇಕ ಭ್ರಷ್ಟಾಚಾರದ ಹೊರಗಿಳಿತಕ್ಕಂಥ ಕೆಲಸ ಮತ್ತು ಅನೇಕ ಯಾವುದೇ ರೀತಿಯ ಒಂದು ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ, ಸಂವಿಧಾನ ವಿರೋಧಿ ಚಟುವಟಿಕೆ ಯಾರು ಮಾಡ್ತಾರೆ ಅಂಥವ್ರನ್ನ ಬಯಲಿಗೆ ಎಳೆದು ಸಾರ್ವಜನಿಕರಿಗೆ ತೋರಿಸುವಂಥ ಕೆಲಸ ಏನು ಮಾಡ್ತಾ ಇದ್ದಾರಲ್ಲ, ಇದು ಭಾಳ ಅತ್ಯಂತ ಶ್ಲಾಘನೀಯವಾದಂಥ ಕೆಲಸ. ಈ ಕೆಲಸ ಹಿಂಗೆ ಮುಂದುವರಿಸಲಿ ಮತ್ತು ಅನೇಕ ಈ ಥರ ಒಳ್ಳೆ ಕಾರ್ಯಕ್ರಮಗಳು, ಒಳ್ಳೆ ಪ್ರೋಗ್ರಾಮ್ಗಳು ಇವರು ಮಾಡಲಿ ಅಂತೇಳಿ ನಾನು ಹಾರೈಸುತ್ತಾ, ಇವ್ರ ಜೊತೆಗೆ ನಾವು ಕಾನೂನು ಅಡಿಯಲ್ಲಿ ಕೆಲಸ ಮಾಡೋದರಿಂದ ಅನೇಕ ಇನ್ನೂ ಭಾಳಷ್ಟು ಇಂಥ ಹಗರಣಗಳವ, ಇವನ್ನು ಮಾಸ್ಟರ್ ಯೂನಿವರ್ಸಿಟಿಗೆ ಒಳಪಡಿಸಿ ಇಂಥ ಕಾರ್ಯಕ್ರಮಗಳನ್ನು ಬಯಲಿಗೆಳೆದು ಸಾರ್ವಜನಿಕರಿಗೆ ತೋರಿಸಕ್ಕಂಥ ಕೆಲಸ ಮಾಡೋದು ಭಾಳ ಅತ್ಯಂತ ಕಠಿಣವಾದ ಕೆಲಸ ಇದ್ದರೂ ಕೂಡ ಅವರು ಇಂಥ ಸಾಹಸಕ್ಕೆ ಕೈ ಹಾಕಿ ಈ ಸಾಹಸವನ್ನು ಅವರು ಧೈರ್ಯವಾಗಿ ಎದುರಿಸಿದೆಂದು ಅವ್ರ ಜೊತೆಗೆ ನಾವು ಯಾವಾಗಲೂ ಸದಾ ಸಿದ್ಧವಾಗಿ ಇರ್ತೇವೆಂದು, ಯಾವುದೇ ಕಾನೂನು ಹೋರಾಟ ಇದ್ದರೂ ಕೂಡ ನಾವು ಎದೆಗುಂದದೆ ಹಿಂದೆ ಸರಿಯದೆ ಅವ್ರ ಜೊತೆಗೆ ಇರ್ತೇವೆ ಅಂತೇಳಿ ಹಾರೈಸುತ್ತಾ ಇನ್ನೊಮ್ಮೆ ಅವರಿಗೆ ಶುಭವಾಗಲೆಂದು ಹಾರೈಸುತ್ತೇವೆ.
ಉದಂತ ನ್ಯೂಸ್ ಇವತ್ತಿನ ದಿವಸದಲ್ಲಿ ಯಾವ ತನಿಖೆ ವರದಿಯನ್ನು ಯಾವ ಯುಕ್ಲಿ ಐ ಬೆಂಗಳೂರು ಮತ್ತು ಲಂಕೇಶ್ ಅನ್ನೋಂಥದ್ದು ಪತ್ರಿಕೆ ಇತ್ತು. ಆ ಪತ್ರಿಕೆ ಬಂದಾದ ನಂತರ ಯಾವುದೇ ಒಂದು ಡಿಪಾರ್ಟ್ಮೆಂಟಿನ ಅಧಿಕಾರಿಗಳು ತಪ್ಪು ಕೆಲಸವನ್ನು ಮಾಡಿದರೆ ಹಿಡಿದು ಮತ್ತು ಅವ್ರ ತನಿಖೆ ವರದಿಯನ್ನು ಹೊರಗೆ ಹಾಕುವ ಕೆಲಸ ಇವತ್ತಿನ ದಿವಸದಲ್ಲಿ ಯಾರೂ ಮಾಡ್ತಾಯಿಲ್ಲ. ಉದಂತ ನ್ಯೂಸ್ ಸಿಬ್ಬಂದಿಗಳು ಇವತ್ತಿನ ದಿವಸದಲ್ಲಿ ಇದಕ್ಕೆ ಏನು ಮಾಸ್ಟರ್ ಇನ್ವೆಸ್ಟಿಗೇಷನ್ ತನಿಖೆ ವರದಿಯನ್ನು ಇವತ್ತಿನ ದಿವಸ ಹೊರಗೆ ಹಾಕುವಂಥ ಕೆಲಸ ಸತ್ಯದ ಕಡೆಗೆ ನಾವು ಇದ್ದೀವಿ. ಉದಂತ ನ್ಯೂಸ್ ಸಿಬ್ಬಂದಿಗಳು ಅನ್ನೋಂಥದ್ದು ಒಂದು ವರದಿ ಇಟ್ಕೊಂಡು ಇವತ್ತಿನ ದಿವಸದಲ್ಲಿ ಗುಲ್ಬರ್ಗ ಜಿಲ್ಲೆ ಅಫಜಲ್ಪುರ ತಾಲೂಕಿನಿಂದ ಸ್ಟಾರ್ಟ್ ಮಾಡಿದ್ದಾರೆ. ಆ ಇಡೀ ಸಿಬ್ಬಂದಿಗಳಿಗೂ ಮತ್ತು ಅಲ್ಲಿ ಏನು ಅವರಿಗೆ ಹೆಲ್ಪ್ ಮಾಡೋಂಥ ಎಲ್ಲ ಅಧಿಕಾರಿಗಳಿಗೂ ಇವತ್ತಿನ ದಿವಸ ನಾನು ಒಳ್ಳೆಯದು ಆಗಲಿ. ಇಂಥ ಏನು ಸೋಷಿಯಲ್ ಮೀಡಿಯಾ ಏನು ಇವತ್ತಿನ ದಿವಸದಲ್ಲಿ ಬರ್ತಾಯಿದ್ದಾವೆ ಹೊರಗೆ ತನಿಖೆ ಅನ್ನೋಂಥದ್ದು ಒಂದು ಭಾಳಷ್ಟು ಡಿಪಾರ್ಟ್ಮೆಂಟಲ್ಲಿ ಇವತ್ತಿನ ದಿವಸದಲ್ಲಿ ಗೋಲ್ಮಾಲ್ ಅಂತ ಅನ್ನೋಂಥದ್ದು ಆಗ್ತಾಯಿದೆ ಅನ್ನೋಂಥ ಮಾತು ಕೂಡ ಇವತ್ತಿನ ದಿವಸದಲ್ಲಿ ಹೇಳಬೇಕಾಗ್ತದೆ ಬಂಧುಗಳೇ. ಅದಕ್ಕಾಗಿ ಇವತ್ತಿನ ದಿವಸದಲ್ಲಿ ಉದಂತ ನ್ಯೂಸ್ ಸಿಬ್ಬಂದಿಗಳು ಇವತ್ತಿನ ದಿವಸದಲ್ಲಿ ಏನು ಈ ವರದಿಯನ್ನು ದೊಡ್ಡ ಮಟ್ಟದಲ್ಲಿ ಅವರೇನು ಇವತ್ತಿನ ದಿವಸ ಅವರು ಧೈರ್ಯವನ್ನು ಮಾಡಿ ಇವತ್ತಿನ ದಿವಸದಲ್ಲಿ ಕೆಲಸಕ್ಕನ್ನು ಕೈ ಹಾಕಿದ್ದಾರೆ. ಅವರಿಗೆ ಭಾಳ ಈ ಸೋಷಿಯಲ್ ಮೀಡಿಯಾದ ಮುಖಾಂತರ ನಾನು ಧನ್ಯವಾದವನ್ನು ಹೇಳಕ್ಕೆ ಬಯಸ್ತೇನೆ. ಸಮಾಜದ ಏನು ಆ ಡೊಂಕುಗಳನ್ನು, ಸಮಾಜದ ಆಗ್ತಕ್ಕಂಥ ಅನ್ಯಾಯಗಳನ್ನು ಬಯಲಿಗೆಳೆದು ಇವತ್ತಿನ ದಿವಸ ಸಮಾಜದೊಳಗೆ ಒಳ್ಳೆಯ ಒಂದು ಕೆಲಸ ಮಾಡ್ತಕ್ಕಂಥ ಉದಂತ ಟಿ ವಿ ಅಂತ ನನಗೆ ಅನ್ನಿಸ್ತಾ ಇದೆ. ಈ ಮಾತನ್ನು ನಾನು ಭಾಳ ಅಭಿಮಾನ ಮತ್ತು ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ಯಾಕಂತಂದ್ರೆ ಈ ಟಿ ವಿ ಚಾನಲ್ ಪ್ರಾರಂಭ ಮಾಡಿರ್ತಕ್ಕಂಥ ಹಸನಪ್ಪ ಅವರು ನನ್ನ ಆತ್ಮೀಯ ವಿದ್ಯಾರ್ಥಿ. ಆಮೇಲೆ ಅತ್ಯಂತ ಕಡು ಬಡತನದಲ್ಲಿ ಬೆಳೆದು ಬಂದು ಇವತ್ತಿನ ದಿವಸ ಈ ಒಂದು ಕೆಲಸ ಮಾಡುವಂಥ ಮಟ್ಟಕ್ಕೆ ಅವ್ರು ಬೆಳೆದಾರ ಅಂತಂದರೆ ನಾನು ನಿಜವಾಗಿ ಕೂಡ ಇದು ಬಹಳ ಅಭಿಮಾನ ಅಂತ ಅನ್ನಿಸ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಪ್ರಜಾಸತ್ತಾತ್ಮಕ ರಾಜಕೀಯ ವ್ಯವಸ್ಥೆಯೊಳಗೆ ಸಮಾಜದ ತಪ್ಪುಗಳೇನು, ಸಮಾಜದಲ್ಲಾಗ್ತಕ್ಕಂಥ ಶೋಷಣೆ ಏನು, ಸಮಾಜದಲ್ಲಾಗ್ತಕ್ಕಂಥ ದೌರ್ಜನ್ಯ ಏನು, ದಬ್ಬಾಳಿಕೆ ಏನು, ಇವೆಲ್ಲವುಗಳ ಬಗ್ಗೆ ಒಂದು ಇವತ್ತಿನ ಸರ್ಕಾರದ ಮಟ್ಟಕ್ಕೆ ಸರ್ಕಾರದ ಗಮನ ಸೆಳೆಯುವಂಥ ಕೆಲಸ ಏನು ತನಿಖಾ ಅಂತಕ್ಕಂಥ ಒಂದು ವ್ಯವಸ್ಥೆ ಏನು ಹಸನಪ್ಪ ಅವ್ರು ಮಾಡ್ತಾ ಇದ್ದಾರಲ್ಲ, ಇದು ನಿಜವಾಗಿ ಕೂಡ ಬಹಳ ಮೆಚ್ಚಿಕೊಳ್ಳುವಂಥ ಕೆಲಸ. ಯಾಕಂತಂದ್ರೆ ಸರ್ಕಾರ ಅಂತಂದರೆ ಇವತ್ತು ನಮ್ಮನೆ ಇವತ್ತಿನ ದಿವಸ ಸರ್ಕಾರ ಸಮಾಜದಲ್ಲಿ ಏನು ನಡೀತಾ ಇದೆ, ಏನು ಸುದ್ದಿ ಅನ್ನುವಂಥದ್ದನ್ನು ಸರ್ಕಾರಕ್ಕೆ ಮುಟ್ಟಿಸುವಂಥ ಕೆಲಸ ಮಾಧ್ಯಮದ್ದು ಅಂತ ಇದೆ. ಅದರಲ್ಲೂ ವಿಶೇಷವಾಗಿ ಟಿ ವಿ ಚಾನಲ್ದು ಸಮಾಜದಲ್ಲಿ ಇವತ್ತಿನ ದಿವಸ ಎಷ್ಟೋ ಜನ, ಭಾಳಷ್ಟು ಜನ ಬಡವರು ಅದಾರ, ಭಾಳಷ್ಟು ಜನ ಶೋಷಿತರದಾರ, ಭಾಳಷ್ಟು ಜನ ದೌರ್ಜನ್ಯಕ್ಕೊಳಗಾಗಿರ್ತಕ್ಕಂಥ ಜನ ಅದಾರ, ಭಾಳಷ್ಟು ಜನರಿಗೆ ಅನ್ಯಾಯ ಅಂತಾಗಿದೆ. ಇವೆಲ್ಲವುಗಳ ಸಮಗ್ರ ವ್ಯವಸ್ಥೆಯನ್ನು ಇವತ್ತಿನ ದಿವಸ ಭಾಳ ವ್ಯವಸ್ಥಿತವಾಗಿ ಅದನ್ನು ಇವತ್ತಿನ ದಿವಸ ತಯಾರು ಮಾಡಿ ಅದನ್ನು ಸರ್ಕಾರದ ಮಟ್ಟಕ್ಕೆ ಅಥವಾ ಸಮಾಜದ ವ್ಯವಸ್ಥೆಗೆ ಮುಟ್ಟಿಸ್ತಕ್ಕಂಥ ಕೆಲಸ ಏನಿದೆಯಲ್ಲ, ಇದು ನಿಜವಾಗಿ ಕೂಡ ಬಹಳ ಒಂದು ಅಭಿನಂದನಾರ್ಹ ಆ ಕೆಲಸ ಅಂತ ಇವತ್ತಿನ ದಿವಸ ನಾನು ಭಾವಿಸ್ಕೊಳ್ತಾ ಇದ್ದೀನಿ. ಯಾಕಂತಂದ್ರೆ ಇವತ್ತಿನ ವ್ಯವಸ್ಥೆ ಅಂಥದ್ದು ಅಂತ ಕೇಳಿದ್ರೆ ಕಲ್ಯಾಣ ರಾಜ್ಯ ಅಂತ ಹೇಳ್ತೀವಿ ನಾವು, ಪ್ರಜಾಸತ್ತಾತ್ಮಕ ರಾಜಕೀಯ ವ್ಯವಸ್ಥೆ ಅಂತ ಹೇಳ್ತೀವಿ ನಾವು. ಅದರಲ್ಲೂ ಸಹಯೋಗಿ ಪ್ರಜಾಪ್ರಭುತ್ವ ಅಂತ ಹೇಳ್ತೀವಿ. ಸಹಯೋಗಿ ಪ್ರಜಾಪ್ರಭುತ್ವದಲ್ಲಿ ಸಮಾಜದ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಸಮಾಜದ ಮುಖ್ಯವಾಹಿನಿ ಒಳಗೆ ಬರಬೇಕು ಅನ್ನುವಂಥ ಉದ್ದೇಶ ಸರ್ಕಾರದ್ದಿದೆ. ಇಂಥ ವ್ಯವಸ್ಥೆಯೊಳಗೆ ಅತ್ಯಂತ ಲಾಸ್ಟ್ ಸ್ತರದ ಮನುಷ್ಯನೂ ಕೂಡ ಯಾವುದೇ ವ್ಯವಸ್ಥೆಯಿಂದ ಅನ್ಯಾಯ ಆಗಬಾರ್ದು, ಅತ್ಯಾಚಾರ ಆಗಬಾರ್ದು, ದಬ್ಬಾಳಿಕೆ ಆಗಬಾರ್ದು. ನಮಗೆ ಉದ್ಯಾನವನ ಬೇಕು, ನಮಗೆ ಗಾರ್ಡನ್ ಬೇಕು ಸರ್. ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಮಾಡಬೇಕು, ಸಾರ್ವಜನಿಕ ಗಾರ್ಡನ್ ನೋಂದಣಿಯಾಗಿದೆ ಅದನ್ನು ರದ್ದುಪಡಿಸಬೇಕು. ಆ ಗಾರ್ಡನನ್ನು ಸಾರ್ವಜನಿಕರ ಉಪಯೋಗಕ್ಕೆ ಬರಬೇಕು. ಯಾರೊಬ್ಬರ ಸ್ವತ್ತಲ್ಲ ಅದು, ಒಬ್ಬನ ಸ್ವತ್ತಲ್ಲ ಅದು, ಸಾರ್ವಜನಿಕವಾಗಿ ಬರಬೇಕು. ಗಾರ್ಡನ್ ಮಾಡಿಕೊಡ್ಬೇಕು ನಮಗೆ. ಗಾರ್ಡನ್ ಬೇಕು, ನಮಗೆ ಉದ್ಯಾನವನ ಬೇಕು. ಮಕ್ಕಳು ಕುಂಡ್ಲಕ್ಕೆ ವಯಸ್ಸಾದ್ರು ಕುಂಡಿರ್ಬೇಕು, ಹೆಣ್ಮಕ್ಳು ಕುಂಡ್ಲಿಕ್ಕೆ ಜಾಗ ಬೇಕದು, ಅದು ಗಾರ್ಡನ್ ಬೇಕು ನಮಗೆ. ಗಾರ್ಡನ್ ಬೇಕು, ಗಾರ್ಡನ್ ಬೇಕು. ವಿ ವಾಂಟ್ ಗಾರ್ಡನ್, ವಿ ವಾಂಟ್ ಗಾರ್ಡನ್.